मैं तहे दिल से शुक्रिया अदा करता हूं कि उन्होंने इस रोड को लेकर के काफी सारा कवरेज किया है। मैं दिल से आप सभी मीडिया बंधुओं का शुक्रगुजार हूं। आपने बहुत अच्छी तरीके से इस रोड के रुकावट में जो रोड की परेशानी थी उसको कवरेज किया है। मैं तहे दिल से आप सबका शुक्रिया अदा करता हूँ। अस्सलाम वालेकुम रहमतुल्लाहि व बरकातुहू। नहीं, काम जब शुरू हो रहा तो देखिए मुझे समझ में नहीं आता, जिस चीज के लिए हम लोग कर रहे हैं जब उस चीज हो रही है अभी हुआ नहीं है तो हो रही है, आश्वासन दिया गया है, सबर करो। अभी यहाँ पर बोल रहे थे कि चाचा लॉलीपॉप दिया जा रहा है, क्या लॉलीपॉप लेके हर एक मीटिंग हो रही है। देखिए साहब, अभी तक कमिश्नर के सामने लॉलीपॉप, देखिए साहब, एक बार आदमी धोखा खाता है, दो बार आदमी धोखा खाता है, और एक बार अफसरान झूठ बोल सकते हैं, दो बार झूठ बोल सकते हैं। उन्होंने हमें पूरी तरह से आश्वासन दिया है, अगर कल से सर्वे शुरू नहीं हुआ, लाइनआउट नहीं डाले, अगर महानगर पालिका के अफसरान नहीं आए तो मैं आपके माध्यम से बता देता हूं, मैं यहां पर टेंट डाल के धरना प्रदर्शन करूंगा इस रोड के लिए। रोड के बीच में, इस रोड के लिए देखिए, आपको शायद आप मीडिया में नए आए, धरना प्रदर्शन जो रोड के बीच में रहेंगे, धरना प्रदर्शन होता है रोड के साइड में होता है। कानून को किसी भी तरीके से हम अपने हाथ में नहीं लेंगे, किसी भी तरह से कानून के इसमें हम हस्तक्षेप नहीं करेंगे, बाधा नहीं डालेंगे। काफी सारी जगह है, मैं वहां पर टेंट डाल के सत्तागिरा पर बैठूंगा एमएमडीसी की जानिब से। अस्सलाम वालेकुम रहमतुल्लाहि व बरकातुहू। बहुत बहुत शुक्रिया साहब। ನೋಡ್ರಿ ಸರ್, ಯಾರು 3 ಕೋಟಿ ತಂದಿಲ್ಲ, ಕಾನೂನು ತಂದಿಲ್ಲ, ಯಾವ ಮೆಂಬರು ತಂದಿಲ್ಲ. MGY ಫಂಡ್ ನಮ್ದು ಗೌರ್ಮೆಂಟ್ ದಿಂದ ನಾವು ಸಾಲ ತಗೊಂಡಿದ್ದದ. MGY ಅಂದ್ರೆ ಏನಂತ ಅನ್ನೋದು ಕೇಳ್ಕೊರಿ ಮೊದಲ, ಅದ್ರ ಬಗ್ಗೆ ಅವ್ರು ಹೇಳ್ತಾರ. ಇದು ಮಹಾತ್ಮ ಗಾಂಧಿ ಯೋಜನೆ ಒಂದು ಫಂಡ್ ಅದ, ಇದು ಒಂದು ಬಂದಿದ್ದ ಫಂಡ್ ಅದ. ನಮಗೆ ನಸೀಬ್ ಅದ, ನಮ್ಮ ಎಲ್ಲ 35 ವಾರ್ಡಿಗೂ ಬಂದದ. ಎಲ್ಲ ವಾರ್ಡ್ಗಳು ಒಂದು 2 ಬೇಡ 3 ತಿಂಗಳದಾಗ ಸಂಪೂರ್ಣವಾಗಿ ಕೆಲಸ 99% ಆಗ್ತದ. ಹೈಟೆಕ್ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ವರ್ಕ್ ಆರ್ಡರ್ದಾಗ ಏನದ ನಾ ಹೇಳಂದ್ರೆ ಅಷ್ಟೇ ಹೇಳ್ತೀನಿ. ಅದನ್ನ ಬಿಟ್ಟು ನನಗೆ ಹೈಟೆಕ್ ಅಂದ್ರೆ ನನಗೆ ಗೊತ್ತಿಲ್ಲ, ನಾ ಏನು ಮಾತಾಡ್ಬೇಕೀಗ? ಸರ್, ಅವ್ರು ಮಾತಾಡ್ತಾರತ್ತಂದ ಬಳಕ ಅಲ್ಲ, ನಾವು ಅವರು ಕುಂತ ಮೀಡಿಯಾದಾಗ ಕೂತ್ ಮಾತಾಡ್ತಾರತ್ತಂದ್ರೆ ಅದು ಸರಿ ಅನಿಸ್ತದೇನ್ರಿ? ಅದು ಏನೈತಿ ಏನಿಲ್ಲ ನನ್ನ ಜೊತೆ ಅವ್ರಿಗೆ ನನಗೆ ಬೈಟೆಕ್ ಮಾತಾಡ್ಸರಿ, ಮಾತಾಡೋಣ ಇಬ್ರು ಕೂಡಿ. ಏನು ಹೈಟೆಕ್ ಕೇಳ್ತೀನಿ ನಾನು. ಎಲ್ಲರೂ ಪ್ರಯತ್ನ ಅದ ಸರ್. ಇದು ಕಮಿಷನರ್ ಅದ, ಹಮೀದ್ ಅನ್ನೋರ್ದದ, ನಮ್ಮ MB ಪಾಟೀಲ್ ಸಾಹೇಬ್ರದದ. ಯಾರ್ದು ಮೆಂಬರ್ಗಳದ್ದು ಐತೆ ತನಕ ಹೋಗ್ಬೇಡ್ರಿ. ಮೆಂಬರ್ಗಳಿಗೆ ಏನು ಮಾಡಬೇಕಾಗಿದ್ದು ಏನಿಲ್ಲ, ಭಾಳ ಕೆಲಸ ಅದಾವ. ಇದು ಒಂದೇ ಕೆಲಸ ಅಲ್ಲ, ಇದನ್ನು ಒಂದು ಮುಖ್ಯ ರಸ್ತೆ ಅದ, ಇದು ಸಂಬಂಧಪಟ್ಟಿದ್ದು MLA ಬರ್ತಾರೆ. ಅವರು ಅದ್ರ ಮಾಡಬೇಕಾಗಿತ್ತು, ಅವ್ರು ಯಾಕೆ ಮಾಡಿಲ್ಲ ಏನೈತೋ ಗೊತ್ತಿಲ್ಲ. ನಮ್ಗೆ ಗೊತ್ತ, ನಮ್ದು ಒಂದು ಇದು ಅದ ಆಸೆ, ಇದು ಹೈಟೆಕ್ ರೋಡ್ ಆಗ್ಬೇಕಂತ ಎಲ್ಲಿ ಯಾರಿಗೆ ಅರ್ಜಿ ಕೊಟ್ಟಿರತ್ತ ನನಗೆ ತೋರಿಸ್ರಿ ನೋಡೋಣ. ಅಲ್ರಿ, ನೀವು ತಂದಿನ ಕೇಳಾಕತ್ತೀರಲ್ಲ, ನೀವು ಯಾರಿಗೆ ಲೆಟರ್ ಕೊಟ್ಟಿರಿ? ಯಾರಿಗೆ ಲೆಟರ್ ಕೊಟ್ಟಿರಿ? ಅದನ್ನ ಸುಮ್ಮನೆ ಈಗ ನೀವು ಅವನಿಗೇನು ನನಗೆ ಬೈಲಾಕ್ ಹಚ್ಚಿರಿ? ಏನ್ ಕೇಳಾಕತ್ತೀರಿ ನೀವು? ನನಗೆ ತಿಳಿಲಿಲ್ಲ. ಸರ್, ಇನ್ನೊಂದು, ಇದು ಬೆಂಗಳೂರಿನಲ್ಲಿ ಟೆಂಡರ್ ಆಗಿದೆ, ಬೆಂಗಳೂರವರು ಟೆಂಡರ್ ಹಾಕಿದ್ದಾರೆ, ಇಲ್ಲಿಂದವ್ರು ಮಾಡಕ್ ಬರುದಿಲ್ಲ ಅಂತ ಅವ್ರು ಆರೋಪ ಮಾಡ್ತಿದ್ದಾರೆ. ಅವರು ಮಷಿನರಿ ಸರ್, ಆನ್ಲೈನ್ ಟೆಂಡರ್ ಅದ ರೀ. ನೀವೇನ್ ಕೇಳಾಕತ್ತೀರಿ? ನೀವರ ಮೀಡಿಯಾದವ್ರಿಗೆ ಹೆಂಗಾರ ಕೇಳಾಕ ನಿಮಗ್ ಮನಸ್ಸು? ಸರ್, ಇದು ಆನ್ಲೈನ್ ಟೆಂಡರ್ ಅದ, ಯಾರು ಬೇಕಾದವ್ರು ಹಾಕ್ಬೋದು, ಮಹಾರಾಷ್ಟ್ರದವ್ ಹಾಕ್ಬೋದು. ನೀವು ಅದನ್ನ ಬರಂಗಿಲ್ಲ ತನಕ ಹೋಗ್ಬೇಡ್ರಿ. ಯಾರು ಸರ್, ಅದಕ್ಕ ಮೊದಲು ಅವ್ರಿಗೆ ಕೇಳ್ರಿ. ನಮ್ಮ ಬಿಜಾಪುರದಾಗ 100-150 ಕೋಟಿ ಒಬ್ಬ ಅಕ್ಕ ದುಃಖ ಒಬ್ಬ ಯಾರ ಕಾಂಟ್ರಾಕ್ಟರ್ ಇಬ್ರು ಸಿಗ್ಬೋದು, ಕೊಟ್ಟರು ಸಿಗಾಕ್ ಬರುದಿಲ್ಲ. ಅಲ್ಲಿ ಆನ್ಲೈನ್ ಟೆಂಡರ್ ಇರ್ತದ, ಅದು ಆಗಿರ್ತದ, 18ಕ್ಕೆ ಓಪನ್ ಆಗ್ತದ. ಅದನ್ನ ಆದ ಬಳಕ ಇದನ್ನ ಆಗ್ತದಲ್ಲ ಸರ್. ಇದು ಈಗ JM ಅವ್ರದ್ದು ಕೆಲಸ ಶುರು? ಎಸ್, 100%. ಇವತ್ತಿಂದ ಆಗಲ್ಲ. ಈಗ ಮೊದಲ ನಾವು ADRLಗೆ ಒಂದು ಲೆಟರ್ ಕೊಟ್ಟಿದ್ದದ. ಅವ್ರು ನಾಳೆ ಸರ್ವೆ ಮಾಡ್ತಾರೆ, ಎಲ್ಲ ಪೂರ ಎಂಕ್ರೋಚ್ಮೆಂಟ್ ಎಷ್ಟದ ನೋಡ್ತಾರೆ. ಅದಕ್ಕೇನು ಒಂದು ಮಾರ್ಕಿಂಗ್ ಮಾಡಿ ಕೊಟ್ಟ ಬಳಕ ಮುಂದೆ ಕೆಲಸ ಸ್ಟಾರ್ಟ್ ಆಗ್ತದೆ. ನಾನು ಆ ಡೇಟ್ ಕೊಡು, ಇವತ್ತು ಸ್ಟಾರ್ಟ್ ಆಗ್ತದೆ, ಅದನ್ನು ಹೇಳಕ್ಕೆ ಬರೋದಿಲ್ಲ. ನಾಳೆ ಇಲ್ಲ, ಯಾಕಂದ್ರೆ ನಮ್ಮ ಜನರು ಎಲ್ಲರೂ ಬಂದು ನನ್ನ ಕಾಲ ಹಿಡಿತಾರೆ, ಇಂಥ ಪರಿಸ್ಥಿತಿ ಬರ್ತದೆ. ಓಕೆ, ಥ್ಯಾಂಕ್ ಯು. ಏನ್ರಿ ಯಾವ ಕಾಂಟ್ರಾಕ್ಟರ್ ಅಂತಂದ್ರೆ ಟೆಂಡರ್ 18ಕ್ಕೆ ಹಾಕದ, ಮತ್ತೆ ಆ ಓಪನ್ ಮಾಡಿದ ಬಳಕ ಗೊತ್ತಲ್ಲ. ಇದು ಕಾರ್ಪೊರೇಷನ್ ದಿಂದ ನಮಗೆ ಅರ್ಜೆಂಟ್ ಮಾಡಬೇಕಾಗಿದ್ದು ಅಷ್ಟೇ. ನಾವು ಇದರ ಸರ್ವೆ ಇದ್ರ ಪ್ರಕಾರ ADRL ಹಾಕಿ ಕೊಟ್ಟಿದ್ದು ಅಷ್ಟೇ ಕ್ಲೀನ್ ಮಾಡಿ ಕೊಟ್ಬಿಡ್ತೇವೆ. ಮುಂದೆ ಅದು ಯಾವ ಟೆಂಡರ್ ಹಾಕೈತೆ ಅವ್ರಿಗೆ ಹಾಕೋದು.
ಓಕೆ, ಥ್ಯಾಂಕ್ ಯು. ಏನು ಹಕೀಂ ಚೌಕಿಂದ ಅತಾವಲ ಚೌಕ್ವರೆಗೆ ರಸ್ತೆ ಇದೆ. ಈಗಾಗಲೇ ಬಡಿ ಕಮಾನ್ವರೆಗೆ ಹಕೀಂ ಚೌಕಿಂದ ರಸ್ತೆ ಆಗಿದೆ. ಬಾಕಿ ಉಳಿದಂಥ ರಸ್ತೆಯನ್ನು ಸಹಿತ ನಾವು ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯಡಿ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಇದಕ್ಕೆ ಸುಮಾರು 3 ಕೋಟಿ ರೂಪಾಯಿ ನಾವು ಕಾಯ್ದಿರಿಸಿ ಈಗಾಗಲೇ ಸರ್ಕಾರದ ಆಕ್ಷನ್ ಪ್ಲಾನ್ ಆಗಿತ್ತು. ಯಾಕಂದರೆ ಸುಮಾರು 2 ವರ್ಷದಿಂದ ನಮಗೆಲ್ಲ ಗೊತ್ತಿದೆ. ಯಾಕಂದರೆ ಏನವತ್ತು 2023 ರಸ್ತೆ ಬಡಿ ಕಮಾನ್ವರೆಗೆ ಆದಮೇಲೆ ಮುಂದಿನ ರಸ್ತೆ ಆಗಿರಲಿಕ್ಕಿಲ್ಲ. ಈಗಾಗಲೇ ನಾವು ಯುಜಿಡಿ ಮಾಡಿರೋದ್ರಿಂದ ರಸ್ತೆ ಭಾಳ ಹಾಳಾಗಿದೆ. ಸುಮಾರು ಮೊಹರಂ ಟೈಮಲ್ಲಿ, ನಮ್ಮ ರಂಜಾನ್ ಟೈಮಲ್ಲೂ ಸಹಿತ ಜನರು ಸಹಿತ ನಮ್ಗೆ ಭಾಳ ಸಹಕಾರ ನೀಡಿ ಸುಮಾರು 2 ವರ್ಷದ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಯಾಕಂದರೆ ಜಿಲ್ಲಾ ಉಸ್ತುವಾರಿ ಸಹಿತ ಜನರು ಕನ್ವಿನ್ಸ್ ಮಾಡಿ ಇದು ಒಳ್ಳೆಯ ರಸ್ತೆ ಮಾಡಬೇಕು ಅಂತ ಹೇಳಿದ ಮೇಲೆ ಜನರು ಭಾಳ ಸಹಕಾರ ನೀಡಿದ್ದಾರೆ. ಅವರು ತಮ್ಮ ಮಾಧ್ಯಮ ಮುಖಾಂತರ ಅಭಿನಂದನೆ ಸಲ್ಲಿಸ್ತೀವಿ. ಈಗಾಗಲೇ ಟೆಂಡರ್ ಆಗಿದೆ ನಮ್ಮದು. ನಾಳೆ ಡಿಸೆಂಬರ್ 16 ತಾರೀಕು ಲಾಸ್ಟ್ ಡೇಟ್ ಇದೆ. ಅದು ಮುಗಿದ ತಕ್ಷಣ ನಾವು ರಸ್ತೆಯನ್ನು ಪ್ರಾರಂಭ ಮಾಡಲಿಕ್ಕೆ ಇಲ್ಲಿ ಜನರು ಸಹಿತ ಒತ್ತಾಯ ಮಾಡಿದರೆ ಆ ಪ್ರಕಾರ ನಾವು ಈ ಹಿಂದೆನೂ ಸಹಿತ ಅತಿಕ್ರಮಣ ತೆರವುಗೊಳಿಸಿದ್ವಿ. ಸಾಕಷ್ಟು ಜನರು ಸಹಿತ ಮುಂದೆ ಬಂದಿರೋದ್ರಿಂದ ಸರ್ವೆ ಇಲಾಖೆ ಈಗಾಗಲೇ ನಾವು ರಸ್ತೆ ಅಳತೆ ಮಾಡ್ಕೊಳ್ಳಿಕ್ಕೆ ಲೆಟರ್ ಬರೆದ್ವಿ. ಒಂದು ಡ್ರೈನ್ ಲೈನ್ಔಟ್ ಕೊಡದಿರ್ಬೋದು, ಆಮೇಲೆ ರಸ್ತೆ ಅತಿಕ್ರಮಣ ತೆರವುಗೊಳಿಸಿರ್ಬೋದು. ಆ ಸಂಬಂಧಪಟ್ಟಂಗೆ ನಾಳೆಯಿಂದ ನಾವು ಸರ್ವೆ ಇಲಾಖೆಯಿಂದ ಅತಿಕ್ರಮಣ ಮಾಡಿದರೆ ಅದನ್ನ ರಸ್ತೆ ಗಡಿಯನ್ನು ಗುರುತು ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡಿ ಕೂಡಲೇ ನಾವು ಇದನ್ನ ರಸ್ತೆ ಕ್ರಮ ಪ್ರಾರಂಭ ಮಾಡ್ತೀವಿ. ಈಗಾಗಲೇ ನಮ್ಮ ನಿರ್ದೇಶನದ ಟೆಂಡರ್ ಆಗಿದೆ. 16 ತಾರೀಕು ಲಾಸ್ಟ್ ಡೇಟ್ ಇದೆ. 18 ತಾರೀಕು ಟೆಂಡರ್ ಓಪನ್ ಆಗುತ್ತೆ. 18 ತಾರೀಕು ಟೆಂಡರ್ ಓಪನ್ ಆದಮೇಲೆ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆಲ್ಲ ಶಾಸಕರು ಮೊನ್ನೆ ಈ ಸದಸ್ಯರೆಲ್ಲ ಸೇರಿಸಿ ನಾವೆಲ್ಲ ಒಂದು ಭೂಮಿ ಪೂಜೆ ಕಾರ್ಯಕ್ರಮ ಮಾಡೋದಿರ್ಬೋದು, ರಸ್ತೆಗೆ ಭೂಮಿ ಪೂಜೆ ಕಾರ್ಯಕ್ರಮ ಮಾಡ್ತೀವಿ. ಜೊತೆಗೆ ಅಲ್ಲಿವರೆಗೆ ನಾವೇನಿಲ್ಲ ಈಗ ಕೂಡಲೇ ಅದು ರಸ್ತೆಯನ್ನು ಏನು ಸರ್ವೆ ಮಾಡಿ ಅತಿಕ್ರಮಣ ತೆರವುಗೊಳಿಸೋ ಕೆಲಸ ಪ್ರಾರಂಭ ಮಾಡ್ತೀವಿ. ಥ್ಯಾಂಕ್ ಯು. ಇದು ಇಲ್ಲಿಂದ ಕಾಂಟ್ರಾಕ್ಟರ್ಗೆ ಕೆಲಸ ಮಾಡಕ್ ಬರೋದಿಲ್ಲ, ಬೆಂಗಳೂರಿನ ಕಾಂಟ್ರಾಕ್ಟರ್ ಬರಬೇಕು. ಇಲ್ಲ, ಬೆಂಗಳೂರು ಅಂತಲ್ಲ, ಆಲ್ ಓವರ್ ಕರ್ನಾಟಕ ಯಾರಾದ್ರೂ ಹಾಕ್ಬೋದು. ಟೆಂಡರ್ ದೊಡ್ಡ ಮಷಿನರಿ ಬರ್ತು, ಇಲ್ಲಿ ಯಾರು ಬೇಕಾದಂತ ಮಷಿನರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಆತರ ಏನಿಲ್ಲ. ಈಗಾಗಲೇ ಟೆಂಡರ್ ಕರೆದಿದ್ದಾರೆ. ಟೆಂಡರ್ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸುಮಾರು ನಮ್ಮ 150 ಕೋಟಿ ಒಂದು 5 ಪ್ಯಾಕೇಜ್ ಮಾಡಿದ್ದಾರೆ. ಈಗಾಗಲೇ ಟೆಂಡರ್ ಕರೆದ್ರೆ ಟೆಂಡರ್ ಯಾರು ಪಾರ್ಟಿಸಿಪೇಟ್ ಎಲಿಜಿಬಲ್ ಕಾಂಟ್ರಾಕ್ಟರ್ ಬರ್ತಾರೆ. ಅವ್ರು ಇಲ್ಲ ಬರ್ಬೋದು, ಬೇರೆ ಕಡೆಯವ್ರು ಬರ್ಬೋದು. ಅಂದ್ರೆ ಯಾರು ಎಲಿಜಿಬಲ್ ಅಂತಾರೆ ಅವ್ರು ಬರ್ತಾರೆ. ಅವ್ರ ಮುಖಾಂತರ ಕೆಲಸ ಪ್ರಾರಂಭ ಮಾಡ್ತಾರೆ. ಥ್ಯಾಂಕ್ ಯು. ಇಲ್ಲ, ಆ ಥರ ಏನೂ ಇಲ್ಲ. ಆ ಥರ ಯಾವುದೂ ಇಲ್ಲ. ನಮಗೆ ಟೆಂಡರ್ ಮಾಡಿದ್ದಾರೆ, ವರ್ಕ್ ಆರ್ಡರ್ ಕೊಡ್ತಾರೆ. ವರ್ಕ್ ಆರ್ಡರ್ ಕೊಟ್ಟ ಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಈಗ ನಾವೇನು ನಾಳೆಯಿಂದ ಈಗ ಜನರು ಸಹಿತ ನಾವು ಆಶ್ವಾಸನೆ ಕೊಟ್ಟಿದ್ವಿ. ಜನನೂ ಸಹಿತ ನಮ್ಗೆ ಭಾಳ ಸಹಕಾರ ಮಾಡಿದ್ದಾರೆ. ನಾವು ಸಹಿತ ಡೈಲಿ ನೀರು ಹೊಡಿಯೋದ್ರಿಂದ ನಮಗೂ ಸಾಕಷ್ಟು ಆರ್ಥಿಕ ಹೊರೆ ಆಗುತ್ತೆ. ಈಗ ಕೂಡಲೇ ನೀವು ಮಾರ್ಕ್ ಮಾಡಿದ್ರೆ ನಾವು ತಕ್ಕೋತೀವಿ. ಅಭಿವೃದ್ಧಿ ಕೆಲಸಕ್ಕೆ ನಿಮ್ಮ ಜೊತೆ ಇದೀವಿ ತಿಳ್ಕೊಂಡೆಲ್ಲ ಇಲ್ಲಿಲ್ಲ ಜನರಲ್ ಲೀಡರ್ಸ್ ಎಲ್ಲ ನಮ್ಗೆ ಹೇಳಿದ್ದಾರೆ, ಸದಸ್ಯರು ಸಹಿತ ಹೇಳಿದ್ದಾರೆ. ಆ ಪ್ರಕಾರ ನಾವು ಕೆಲಸ ಮಾಡ್ತೀವಿ. ಪದೇ ಪದೇ ಹೈಟೆಕ್ ರೋಡ್ ಯಾವ ರೀತಿ ಯಾವ ತರ 2 ಸೈಡ್ ಡ್ರೈನ್ ಇದೆ. ಒಂದು ಈ ಹಿಂದೆನೂ ಸಹಿತ ತಮ್ಗೆ ಗೊತ್ತಿದೆ, 2023 ನಾವು ರಂಜಾನ್ ಟೈಮಲ್ಲಿ ಸಹಿತ ನಮ್ಗೆ ಜನರು ನಾವು ಅತಿಕ್ರಮಣ ತೆರವುಗೊಳಿಸೋ ಟೈಮಲ್ಲಿ ಭಾಳ ಜನ ನಮ್ಮ ಸಹಕಾರ ಮಾಡಿ ರಂಜಾನ್ ಟೈಮಲ್ಲೂ ಸಹಿತ ಅವರು ಅತಿಕ್ರಮಣ ತೆರವುಗೊಳಿಸ್ಕೊಂಡು ನಮ್ಗೆ ಸಹಕಾರ ಮಾಡಿದ್ದಾರೆ. ಯಾಕಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು, ಮನೆ ಶಾಸಕರು ಸಹಿತ ಎಲ್ಲ ಇಲ್ಲಿ ಕಾರ್ಪೊರೇಟರ್ಸು, ನಮ್ಮ ಆಡಳಿತ ಮಂಡಳಿಯವರು ಎಲ್ಲರೂ ಸಹಿತ ಇದೊಂದು ಮೇನ್ ಭಾಳ ಮುಖ್ಯ ರಸ್ತೆ ಇದೆ. ಪ್ರತಿ ರಂಜಾನ್ ಟೈಮ್ ಇರ್ಬೋದು, ಮೊಹರಂ ಟೈಮ್ ಇರ್ಬೋದು, ಇಲ್ಲೆಲ್ಲ ಭಾಳ ಸಾಕಷ್ಟು ಮೆರವಣಿಗೆಗಳು, ಭಾಳ ಪ್ರೊಸೆಷನ್ಸ್ ಚೆನ್ನಾಗಿ ನಡೀತಾ ಇದೆ. ಅದಕ್ಕಾಗಿ ಇದ್ದಷ್ಟರಲ್ಲಿ ನಾವು ಸ್ವಲ್ಪ ಒಳ್ಳೆ ಚೆನ್ನಾಗಿ ಒಂದು ಮಾಡಲ್ ರೋಡ್ ಮಾಡಬೇಕು ಅಂತ ಸಹಿತ ಅವತ್ತು ಮಾತು ಕೊಟ್ಟಿದ್ದಾರೆ. ಆ ಟೈಮಲ್ಲೂ ಸಹಿತ ನಾನೇ ಕಮಿಷನರ್ ಆಗಿದ್ದೆ. ಈಗಲೂ ಸಹಿತ 2 ಕಡೆ ಡ್ರೈನ್ ಮಾಡಿದಿರ್ಬೋದು. ಮುಂದೆ ಫ್ಯೂಚರ್ಲಿ ಸಹಿತ ನಾವು ಇದಕ್ಕೆ ಒಂದು ಸ್ಟ್ರೀಟ್ ಲೈಟ್, ಒಂದು ಒಳ್ಳೆ ಡೆಕೋರೇಟಿವ್ ಲೈಟ್ಸ್ ಹಾಕಿ ಜನಕ್ಕೆ ಅನುಕೂಲ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಇಲ್ಲ, ಈಗ ನಾವು ಒಂದು ಸದ್ಯಕ್ಕೆ ನಾವು ಸರ್ವೆ ಮಾಡ್ಲಿಕ್ಕೆ ಈಗ ಲೆಟರ್ ಬರ್ತೀವಿ. ಈಗ ನಾವು ಇಡೀಲಾರು ಮಾತಾಡಿದ್ವಿ. ನಾಳೆಯಿಂದ ಸರ್ವೆ ಕೆಲಸ ಸ್ಟಾರ್ಟ್ ಮಾಡಿ 18 ಅಂತ ನಾವು ಕೂಡಲೇ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಅತಿಕ್ರಮ ಥ್ಯಾಂಕ್ ಯು. ಇಲ್ಲ, ಅದು ನನಗೆ ವಿಷಯ ಗೊತ್ತಿಲ್ಲ. ಬಟ್ ನಾವು ಈಗ ಸರ್ವೆ ಮಾಡಲಿಕ್ಕೆ ಸಹಿತ ಎಲ್ಲರೂ ಸಹಿತ ಹೇಳಿದ್ದಾರೆ. ಜನನೂ ಸಹಿತ ನಮಗೆ ಅತಿಕ್ರಮಣ ತೆರವುಗೊಳಿಸಿ ಯಾಕಂದ್ರೆ ಸುಮಾರು ವರ್ಷದಿಂದ ಇಲ್ಲಿ ರಸ್ತೆ ಒಂದು ಶಾಶ್ವತ ರಸ್ತೆ ಆಗಿಲ್ಲ. ರಸ್ತೆ ಮಾಡಿಕೊಡ್ಬೇಕಂತ ಬೇಡಿಕೆ ಇದ್ದ ಪ್ರಕಾರ మన ಜಿಲ್ಲಾ ಉಸ್ತುವಾರಿ ಸಚಿವರು, మన ಶಾಸಕರು ಎಲ್ಲ ಕಾರ್ಪೊರೇಟರ್ ಸಹಿತ ಸೇರಿ ಈ ಬಾಕಿ ಉಳಿದಂತ ಏನು ಸ್ಟ್ರೆಚ್ಗೆ ಒಂದು 3 ಕೋಟಿ ಅನುದಾನ ಕಾಯ್ದಿರಿಸಿದ್ದಾರೆ. ಆ ಪ್ರಕಾರ ಇನ್ನೂ ಏನಾರು ಅಕಸ್ಮಾತ್ ಕಡಿಮೆ ಇದ್ರೂ ಸಹಿತ ನಾವು ಪಾಲಿಕೆಯಲ್ಲಿ ಅಕಸ್ಮಾತ್ ಬೇರೆ ಯಾವುದೋ ಅನುದಾನದಲ್ಲಿ ಕಾಯ್ದಿರಿಸಿ ಈ ರಸ್ತೆಗೆ ಏನೋ ಒಂದು ವಿದ್ಯುತ್ ದೀಪ ಇರ್ಬೋದು, ಆಮೇಲೆ ಚರಂಡಿ ಇರ್ಬೋದು. ಈಗಾಗಲೇ ಯುಜಿಡಿ ನಾವು ಸುಮಾರು 1 ಕೋಟಿ ರೂಪಾಯಿದಲ್ಲಿ ಈ ಹಿಂದಿನ ಸಹಿತ 50 ಲಕ್ಷದಲ್ಲಿ ನಾವು ಯುಜಿಡಿ ಮಾಡಿದ್ವಿ. ಮತ್ತೆ ಮೊನ್ನೆ 75 ಲಕ್ಷದಲ್ಲಿ ಯುಜಿಡಿ ಕಾಮಗಾರಿ ಪೂರ್ಣಗೊಳಿಸಿದ್ವಿ. ಈಗ ಬರ್ತಕ್ಕಂಥದ್ದು ಒಂದು ಮಳೆನೀರು ಚರಂಡಿ, ಒಂದು ವಿದ್ಯುತ್ ಬೀದಿ ದೀಪ, ಒಂದು ರಸ್ತೆ, ಸಿಸಿ ರಸ್ತೆ, ಇಷ್ಟು ನಾವು ಮಾಡ್ತೀವಿ. Thank you so much. Thank you so much. Thank you so much.
ಸರ್ ನೀವು ಮಾತಾಡಿ ಒಳ್ಳೆ. ಓ ಮೇನೋ